ಥರ ದೇವರ ಸೀರೆಯನ್ನು ಹೇಗೆ ಮಾಡೋದು ಅಂತ ನೀವು ಯಾವ ಡಿಸೈನ್ ಮಾಡಬೇಕು ಅಂತಿದ್ದೀರ ಅದನ್ನು ರೆಡ್ ಮೇಲೆ ಬರ್ಕೊಳ್ಳಿ. ನೀವು KG ಕಾರ್ಡ್ ಅಥವಾ ಕ್ಯಾನ್ವಾಸ್ ಬಟ್ಟೆನ ಯೂಸ್ ಮಾಡ್ಬೋದು ಸ್ಟಿಫ್ ಬರೋದಕ್ಕೆ. ಡಿಸೈನನ್ನು ಕಟ್ ಮಾಡ್ಕೊಳ್ಳಿ. ಈ ಡಿಸೈನ್ ಮೇಲೆ ತೆಳುವಾದ ಸ್ಪಂಜನ್ನು ಫ್ಯಾಬ್ರಿಕ್ ಗ್ಲೂ ಅಥವಾ ಗ್ಲೂ ಗನ್ನಿಂದ ಅಂಟಿಸ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ಗ್ಲೂ ಲೇಟಾಗಿ ಒಣಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಗ್ಲೂ ಗನ್ನಿಂದ ಬೇಗ ಆಗುತ್ತೆ. ಸ್ವಲ್ಪ ಎಂಬೋಸ್ ಆಗಿ ಕಾಣುತ್ತೆ ಅಂತ ಈ ಥರ ಸ್ಪಂಜನ್ನ ಹಾಕೋದು. ಕಟ್ ಮಾಡಿದ ಸ್ಪಂಜ್ ಮೇಲೆ ವೆಲ್ವೆಟ್ ಬಟ್ಟೆ ಅಥವಾ ಯಾವುದಾದ್ರೂ ಬಟ್ಟೆನ ಈ ಸ್ಪಾಂಜ್ ಮೇಲೆ ಅಂಟಿಸ್ಕೊಳ್ಳಿ. ಫ್ಯಾಬ್ರಿಕ್ ಗ್ಲೂ ಅಥವಾ ಗ್ಲೂ ಗನ್ನಿನಿಂದ ಈ ಡಿಸೈನನ್ನು ಕಟ್ ಮಾಡಿಕೊಂಡು ಪುನಃ ಒಂದು ಲೈನಿಂಗ್ ಬಟ್ಟೆ ಮೇಲೆ ಅಂಟಿಸ್ಕೊಳ್ಳಿ. ಫ್ಯಾಬ್ರಿಕ್ ಗ್ಲೂ ಅಥವಾ ಗ್ಲೂ ಗನ್ನಿನಿಂದ ಕೊನೆಯದಾಗಿ ನಿಮ್ಗೆ ಇಷ್ಟ ಬಂದಿರೋ ಸೀಕ್ವೆನ್ಸ್ ಕುಂದನ್ಸು ಏನು ಬೇಕಾದ್ರೂ ಅಂಟಿಸ್ಕೊಂಡು ಆದಮೇಲೆ ಈ ಸೂಜಿ ದಾರದಿಂದ ಅಲ್ಲಲ್ಲಿ ಹೊಲ್ಕೊಂಡು ಬನ್ನಿ. ಕೊನೆಯದಾಗಿ ಹೀಗೆ ಕಾಣುತ್ತೆ ಡಿಸೈನ್ದು ಸ್ಕೆಚ್. ಎಲ್ಲೆಲ್ಲಿ ದಪ್ಪ ಬೇಕೋ ಅಲ್ಲಿ ದಪ್ಪವಾದ ಸ್ಪಂಜನ್ನು ಹಾಕ್ಕೊಂಡಿರೋದು, ಬಟ್ಟೆಯನ್ನು ಅಂಟಿಸಿರುವುದು, ಈ ಜಾಗನ ಕಂಪ್ಲೀಟ್ ಮಾಡಿರೋದು. ಈ ಥರ ಮಾಡಿರೋದು. ಈ ಥರ ಸರಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಪಾಲಿಸ್ಟರ್ ಬಟ್ಟೆ ಮೇಲೆ ನಿಮಗೆ ಇಷ್ಟವಾದ ಕುಂದನ್ಸ್ ಅಥವಾ ಸೀಕ್ವೆನ್ಸನ್ನು ಅಂಟಿಸ್ಕೊಳ್ಳಿ ಫ್ಯಾಬ್ರಿಕ್ ಗ್ಲೂ ಅಥವಾ ಗ್ಲೂ ಗನ್ನಿನಿಂದ. ಒಣಗಿದ ನಂತರ ಸೂಜಿ ದಾರದಿಂದ ಅಲ್ಲಲ್ಲಿ ಹೊಲ್ಕೊಂಡು ಬನ್ನಿ. ಇದೇನಿದು ಅಲ್ಲಲ್ಲಿ ತೂತ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀರಾ? ನಿಜವಾಗ್ಲೂ ಹೌದು. ಒಂದು ಗಂಧದ ಕಡ್ಡಿಯನ್ನು ಹತ್ತಿಸ್ಕೊಳ್ಳಿ ಅಥವಾ ಈ ಥರ ಎಲೆಕ್ಟ್ರಾನಿಕ್ ಐಟಮ್ ಸಿಗುತ್ತೆ, ಇದನ್ನು ಈ ಥರ ತೂತು ಮಾಡ್ಕೊಳ್ಳಿ. ಈ ಥರ ನಿಮಗೆ ಸರ ಕಾಣುತ್ತೆ. ಸರ ರೆಡಿಯಾಗಿದೆ. ಸರ ಮಾಡಿರೋದು, ಬಳೆ ಮಾಡಿರೋದು ಫ್ಯಾಬ್ರಿಕ್ ಕಲರ್ನ ರೆಡ್ ಪೇಂಟ್, ತೋಳು ಬಂದಿ ಹಾಗೂ ಡಾಬು ಹೀಗೆ ಕಾಣುತ್ತೆ. ವಾಲೆ ಹೇಗೆ ಮಾಡಿರೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ರೆಡ್ ಮೇಲೆ ಸ್ಪಂಜು ಬಟ್ಟೆ ಅಂಟಿಸ್ಕೊಂಡಾದ್ಮೇಲೆ ಸೀಕ್ವೆನ್ಸ್ನ ಅಂಟಿಸ್ಕೊಳ್ಳಿ. ವಾಲೆಯ ಹಿಂದೆ ಈ ಥರ ಕಾಣುತ್ತೆ ನಿಮಗೆ. ಡಾಟ್ ಪೆನ್ನಿನ ಖಾಲಿ ರಿಫಿಲ್ನ ತಗೊಳ್ಳಿ. ಈ ಥರ ಸೂಜಿನ ಬಿಸಿ ಮಾಡಿಕೊಂಡು ತೂತು ಮಾಡ್ಕೊಳ್ಳಿ. ನಂತರ ಸೂಜಿ ದಾರದಿಂದ ಹೊಲ್ಕೊಳ್ಳಿ. ರೀಫಿಲ್ಲಿನ ಪೆನ್ನು ಅರ್ಧ ಒಳಗಡೆ ಇರಬೇಕು, ಇನ್ನು ಅರ್ಧ ಹೊರಗಡೆ ಕಾಣೋ ಥರ ಹೊಲ್ಕೊಂಡು ಬರಬೇಕು. ಈ ವಾಲೆಯನ್ನು ಈ ಬಾಡಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ಕಿರೀಟ ಮಾಡೋದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಡಿಸೈನ್ ಮೇಲೆ ತೆಳುವಾದ ಸ್ಪಂಜು ಮತ್ತು ಕಪ್ಪು ಬಟ್ಟೆಯನ್ನು ಅಂಟಿಸ್ಕೊಂಡು ಬಂದಿದ್ದೀನಿ. ನಂತರ ಈ ಥರ ಕೂದಲನ್ನ ಕಪ್ಪು ದಾರದಿಂದ ಅಲ್ಲಲ್ಲಿ ಹೊಲ್ಕೊಂಡು ಬಂದಿದ್ದೀನಿ. ನಂತರ ಲೇಸು ಮತ್ತು ಸೀಕ್ವೆನ್ಸ್ನ ಹೊಲ್ಕೊಂಡು ಬಂದಿದ್ದೀನಿ. ಈ ಪಾರ್ಟನ್ನು ಫಸ್ಟು ಮಾಡ್ಕೊಂಡು ಆದಮೇಲೆ ಇದರ ಮೇಲೆ ಅಟ್ಯಾಚ್ ಮಾಡಿರೋದು ವಾಲೆ ಕಿರೀಟ ಆಗಿರೋ ಫೋಟೋ. ಕೊನೆಯದಾಗಿ ಈ ಥರ ಕಾಣುತ್ತೆ. ಈಗ ಆರ್ಚ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ರೆಟ್ಟು ಸ್ಪಂಜು ಬಟ್ಟೆ ಎಲ್ಲನೂ ಅಂಟಿಸ್ಕೊಳ್ಳಿ. ಈ ಥರ ಡಿಸೈನ್ ವೆಲ್ವೆಟ್ ಅಂಟಿಸ್ಕೊಂಡು ಸೀಕ್ವೆನ್ಸ್ನ ಅಂಟಿಸ್ಕೊಂಡ್ರೆ ಆರ್ಚು ರೆಡಿಯಾಗಿದೆ. ಈ ಆರ್ಚಿನ ಮಧ್ಯ ದೇವರ ಸೀರೆಯನ್ನು ಇಟ್ಟರೆ ಇದು ಕಂಪ್ಲೀಟಾಗಿ ದೇವರಿಗೆ ಹಾಕ್ಬೋದು. ದೇವರಿಗೆ ಅಲಂಕಾರ ಮಾಡಿರುವ ಫೋಟೋ.
ದೇವರಿಗೆ ಅಲಂಕಾರ ಮಾಡಿರುವ ವಿಡಿಯೋ. ಈಗ ಈ ದೇವರಿಗೆ ಕಟ್ಟಿದ ಸೀರೆ ನೋಡಿ ದೇವರ ಕೃಪೆಗೆ ಪಾತ್ರರಾಗಿ. ಥ್ಯಾಂಕ್ ಯು.